ಈ ಬಿಸಿಲಿಗೆ ಹೊರಗೆ ಬರೋಣ ಮಾತು ಸಾತ ಕಂಡೆ ಕೃಷ್ಣ ಬಂದೇ ಇಲ್ಲ ನಾ ಸದ್ಯಕ್ಕೆ ದೂರು ಭಾಳ ಆಗೈತ್ರಿ ಈಗ ಮತ್ತೆ ಮಾರ್ಚ್ ಹುಡುಗರು ಪರೀಕ್ಷೆ ಅಷ್ಟೇ ಎಕ್ಸ್ಟ್ರಾ ಕ್ಲಾಸ್ ಟ್ಯೂಷನ್ ಮುಗಿಸೋದಾಗ್ತೈತೆ ಆಪರೇಷನ್ ಅಡಿಗೆ ಮಾಡಾಕಿನ ಎಲ್ಲಿ ಆಪರೇಷನ್ ಪಾಪ ಅದು ಮಾಡಬೇಕು ಬಿಸಿಲು ಐತಿ ಈಗ ತಿಂತೆ ನಾಯನ್ ಆಪರೇಷನ್ ಏನಾಗೋದಿಲ್ಲ ನಿಧಿ ಮದುವೆ ಆಗೈತಿ ಫ್ರೀ ಅದಿ ದಿನ ಒಂದ್ ಬರೋದ ಹಿಂದೊಡಿಗೆ ಮತ್ತೆ ಹುಡುಗರು ಪರೀಕ್ಷೆ ಮುಗಿಲಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬಂದ ಸಂಜೆಗೆ ಹೋಗ್ತೀವಿ ಪಾಸ್ ಆಗೋದಿಲ್ಲ ಏನಿಲ್ಲ ಇನ್ನೂ ಎಲ್ಲಿಲ್ಲ ಹೇಳತೈತಿ ಬರತ್ತೀವಿ ಬಂದು ಯಾವ್ದಾರೆ ಆಗವಲ್ತ ಕೊಟ್ಟ ಅದೀವಿ ನಾವು ಈಗ ಗಟ್ಟಿ ಅದಾವ ಬೈಕಲ್ಲ ಮಂಗಲಕ್ಕೆ ಹೇಗೆ ಅಜ್ಜಿ ಆಗ್ಯಾರು ಇವೆಲ್ಲ ಏನು ವಿಚಾರ ಮಾಡಿಲ್ಲ ನಾವು ಮಾಡೋದೈತಿ ನಮಗೂ ಲಗು ಅಜ್ಜ ಅಜ್ಜಿ ನಂಗೆ ಏನಿಟ್ಟು ಚಿತ್ರ ಹೆಸರು ಮಮ್ಮ ವೇದಿಕಾ ಅಂತಿತ್ತು ಬಾಳ ಅರ್ಬಾಟದ ಅಕ್ಕಿ ನಾವು ಮಂಗಲಕ್ಕೆ ಕಾಟವಾಡಿ ಕುದ್ರೆ ಅಜ್ಜಿ ಮಮ್ಮ ಮತ್ತೆ ಚಿಗವ ಸೀರೆ ಎಷ್ಟು ಚಂದ ಎಲ್ಲಿ ತಗೊಂಡ್ರಿ ಕಾಂಬಿನೇಷನ್ ಎಷ್ಟು ಚಂದ ಇದನ್ನ ಶಾಪೂರ್ ಸೀರೆ ನಮ್ ಬೆಳಗಾವ್ ಶಾಪೂರ್ ಸೀರೆ ಇದ ಹೌದ್ರಿ ಮೊನ್ನೆ ನಾನು ಗೆಳತಿ ಮಗನ ಮದುವೆ ಇತ್ತ ಅಕ್ಕ ಅವ್ರು ಬಂದಿರ ಇಲ್ಲೇ ಇದಕ್ಕ ನಮ್ಮ ಶಾಪೂರ್ ಸೀರೆ ಅಂತಾರು ಚಲೋ ಅದಾವಂತ ಕರ್ಕೊಂಡು ಹೋಗಂದ್ರು ಅದಕ್ಕ ಇದಕ್ ಹಸ್ಬಾಗ್ ಹೋಗಿತ್ತು ಹಸ್ಬಾಗ್ದ ಫ್ಯಾಕ್ಟ್ರಿಗಳು ಅದಾವಲ್ಲ ಕೈಮಗ್ ಅದಾವ್ರ ಅಲ್ಲಿ ಹೋಗಿ ಕೊಡ್ಸ್ಕೊಂಡ್ ಬನ್ನಿ ಅವಾಗ ಇದನ್ನ ಒಂದ್ 4 ಸೀರೆ ತರಲೇ ಮದ್ವಿ ಸೀರೆ ಅಲ್ಲಿ ತೆಗೆದ್ರಿ ಹೌದು ಉಡ್ಸಾಕ ಬಾಳ ಮಂದಿ ತಗೋತಾರ ಉಡ್ಸು ಸಲುವಾಗಿ ಈಗ ಎಲ್ಲಾ ಆಯರ್ ಮಾಡಾಕ ಚಲೋ ಚಲೋ ಸೀರೆ ಇರ್ತಾವ್ರಿ ಬಾಳ ಚಲೋ ಅದ ಬಾಳ ಚಲೋ ಚಲೋ ಸೀರೆ ಶಾಪುರ್ ಸೀರೆ ಅದ ಶಾಪೂರ್ ಸೀರೆ ಅಂತ ಪ್ರಸಿದ್ಧ ಆಗೈತಿ ಅದಕ್ಕೊಂದ್ ಇತಿಹಾಸ ಐತಿ ಶಾಪೂರ್ ಸೀರೆ ಅದ ಇತಿಹಾಸ ಐತಿ ಇನ್ನ ಬೆಳಗಾವದಾಗ ಇಲ್ಲಿ ದಕ್ಷಿಣ ಭಾಗದೊಳಗ ಪುಣೆ ಬೆಳಗಾವ ಕಾಸ್ಮಾಗ ವಡಗಾವದಾಗ ಬಾಳ ಫ್ಯಾಕ್ಟ್ರಿಗಳು ಅದಾವ ಅಲ್ಲಿ ಮೊದ್ಲ ಎಲ್ಲಾ ಕೈಮಗ್ಗಳು ಇರ್ತಿತ್ತು ಅವಾಗ ಮೊದ್ಲೆಲ್ಲ ಕಾಟನ್ ಭಾಳ ಕಾಟನ್ ಸೀರೆನೇ ನೆಟ್ಟಿದ್ರು ಆಮೇಲೆ ಬರ್ಬರ್ತ ಪಾಲಿಸ್ಟರ್ ಚಮ್ಕ ಹಿಂಗ್ ಮಾಡ್ಕೋತ ಈಗ ಭಾಳ ವೆರೈಟಿ ಮಾಡಕತ್ತಾರ ಎಲ್ಲ ಡಿಸೈನ್ ಅಂದ್ರೂ ಸಿಗ್ತಾವ್ರಿ ಎಲ್ಲಾ ವೆರೈಟಿ ಹಿಂದಿ ಫಿಲಿಮ್ದಾಗ ಒಂದು ತಗೊಂಡಾರಲ್ರಿ ವಡಗಾವ್ ಸಾಡಿ ಚಲೋ ಬಂದಿತ್ತು ಅದ ಶಾಪೂರ್ ಸೀರೆ ಅಂತ ಯಾಕೆ ಹೆಸರು ಬಂತಂದ್ರ ಅಲ್ಲಿ ಬಾಳ ಇದು ಪ್ರೊಡಕ್ಷನ್ ಆಗತ್ತೆ ಮತ್ತ ಇದ್ರ ವಿಶೇಷತೆ ಅಂದ್ರೆ ಏನಂದ್ರ ಒಟ್ಟ ಕಲರ್ ಹೋಗಂಗಿಲ್ಲ ಪ್ರೊಡಕ್ಷನ್ ಅಗ್ದಿ ಚಲೋ ಇದ್ರಲ್ಲಿ ತಯಾರು ಮಾಡ್ತಾವ ಮೆತ್ತಗ ಸೀರೆ ಅಲ್ಲಿ ಬರ್ಬರ್ತ ಕಾಟನ್ ಒಳಗ್ ಮಸ್ರೈಸ್ ಅಂತ ಮಾಡ್ತಾವ ಅವ್ ನೀವು ಉಟ್ಕೊಂಡ್ರೆ ರೇಷ್ಮೆ ಗತೆನ ಕಾಣ್ತಾವ ಹಿಂಗಾಗಿ ಬಹಳ ಪ್ರೊಡಕ್ಷನ್ ಆಗತ್ತ ಕೂಡಲೇ ಅವು ಎಲ್ಲಾ ಮಾರ್ವಾಡಿ ಜನ ಬಂದು ಶಾಪೂರ್ ಒಳಗೆ ಹೋಲ್ಸೇಲ್ ಅಂಗಡಿ ಶುರು ಮಾಡಿ ಅವರೆಲ್ಲ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಇದನ್ನ ಸಪ್ಲೈ ಮಾಡಕ್ ಸಪ್ಲೈ ಮಾಡಕತ್ರು ಹಿಂಗಾಗಿ ಅದು ಶಾಪೂರ್ ಸೀರೆ ಅಂತ ಇದು ನೋಡಿದ್ದು ಶಾಪೂರ್ ಸೀರೆ ಹುಡುಗರಿಗೆ ಲಂಗ ಬ್ಲೌಸ್ ಎಲ್ಲ ಹಳೆಯ ಸೀರೆ ಅಂತ ಈಗ ಗದಿ ಮಸ್ತ್ ಎಲ್ಲ ನೋಡ್ರಿ ಪುಷ್ಪ ನೀವ ಎಲ್ಲ ಈಗಿನ ಅವ್ರು ಅಲ್ರಿ ಖರೆ ಅಲ್ಲಿ ಹೋಗಿ ನೋಡ್ರಿ ಎಷ್ಟು ಚಂದ ವೆರೈಟಿ ಅದಾವ ಚೂಡಿದಾರದ್ರು ಹೊಲಿಸ್ಬೋದು ಫ್ರಾಕ್ ಹೊಲಿಸ್ಬೋದ್ರಿ ಚೂಡಿದಾರ ಮತ್ತೆ ಏನೋ ಉದ್ದನ ಗೌನ್ ಬಂದಾವಲ್ಲ ಅದನ್ನ ಸಲ ಹೊಲಿಸ್ಬೋದು ರೇಟು ಏನ್ ಭಾಳ ಇಲ್ಲ ನಾವು ಎಲ್ಲಾರು ಒಂದೊಂದು ತರು ನಡ್ರಿ ಎಲ್ಲ ಕೂಡಿ ಒಂದ್ 4 ತಗೊಂಡ್ ಬರಕ್ ಬರ್ತಿತ್ತು ಹೆಲ್ಪ್ ಮಾಡ್ದಂಗ ಆಗ್ತೈತಿ ಬಂದ ಇದಾಗೈತಲ್ಲ ಅವ್ರದ್ದು ಸ್ವಲ್ಪ ಬಿಸ್ನೆಸ್ ಅಲ್ಲ ಚಲೋ ಎಲ್ಲಾರು ಹೋಗೋದ್ ಒಂದ್ ನಮ್ ಕಡೆ ಮಂಗಳದಿಂದ ಏನ್ ಹೆಲ್ಪ್ ಆಗ್ತೈತೆ ನೋಡ್ರಿ ಮತ್ತ ಹಂಗಿದ್ರ ಹೋಗೇ ಎಲ್ಲಾ ಕುಡಿಯವ ಮತ್ತೆ ಎಲ್ಲಾ ಫೋನ್ ಮಾಡ್ಬಿಡ್ರಿ ಎಲ್ಲಾರು ಅಲ್ಲೇ ಬರ್ತಾರ ಆಯ್ತಲ್ಲ ಹೋಗೋಣ ಹೋಗೇ ಸಿಗೋ ಚಂದ ಕಾಣಾಕೈತಿ ನೋಡಿ ಹೋಗಿ
ಹೋಗಿ ಬಿಡೋಣ ಬ್ಯಾಗ್ ತಗೊಂತೀನಿ ಪರ್ಸ್ಗಳು ತಗೊಂಡಿಲ್ಲ ರೊಕ್ಕನ ತಗೋರಿ ಮತ್ತೆ ಬರ್ರಿ ನಮಸ್ಕಾರ. ನಮಸ್ಕಾರ ಸರ್. ನಾವು ಕ್ರಾಂತಿ ಮಹಿಳಾ ಮಂಡಳ ಅಂತ ಹಿಂದ್ವಾಡಿಯಿಂದ ಬಂದೇವ್ರಿ. ನಿಮ್ಮಲ್ಲಿ ತಯಾರಾಗುವಂಥ ಮಸ್ರೈಸ್ ಕಾಟನ್ ಸೀರೆ ಬಗ್ಗೆ ಭಾಳ ಫೇಮಸ್ ಅದಾವ್ರಿ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋದ್ರಾತ ಮತ್ತು ನೋಡಿದ್ರಾತ ಅಂತ ಹೇಳಿ ಬಂದೇವ್ರಿ. ನೀವು ಸ್ವಲ್ಪ ನಿಮ್ಮ ಪರಿಚಯನೂ ಹೇಳ್ರಿ, ಮತ್ತು ಕಾಟನ್ ಸೀರೆ ಯಾವಾಗಿಂದನೇ ಯಾಕಂತೀರಿ, ಹೆಂಗೆ ಶುರು ಮಾಡಿರಿ, ಏನು ಅನ್ನೋದೆಲ್ಲ ಸ್ವಲ್ಪ ನಮ್ಮ ಡೀಟೇಲ್ ಆಗಿ ಹೇಳ್ಕೊಡ್ರಿ. ನನ್ನ ಹೆಸರು ವಿನಾಯಕ್ ಬಡಗಾವಿ ಅಂತ ಹೇಳಿ. ಈ ನೇಕಾರಿಕೆ ಉದ್ಯೋಗನ ನಾವು ನನ್ನ 80 ವರ್ಷದಿಂದ ಮಾಡ್ಕೊತ ಬಂದ್ವಿ. ಫಸ್ಟ್ಗೆ ನಮ್ಮ ಅಜ್ಜ ಅವರು ಚಾಲು ಮಾಡಿದ್ದಾರೆ ಉದ್ಯೋಗ. ಅವಾಗ ಕೈಮಗ್ಗ ಇದ್ವಿ, 2 ಮಗ್ಗ ಕೈಮಗ್ಗ, ಅದರಿಂದ ಅವ್ರು ಪ್ರಾರಂಭ ಮಾಡಿದ್ರು. ಆಮೇಲೆ ನಮ್ಮ ತಂದೆಯವರು ಅವ್ರ ಮಗ, ನಮ್ಮ ತಂದೆಯವರು ಅವರು 4 ವಿದ್ಯುತ್ ಚಾಲಿತ ಮಗ್ಗ ಪವರ್ ಲೂಮ್ ಅವನ್ನವರು ಚಾಲು. ಅದರೊಳಗೆ ಅವರು ಚಮಕಾ ಸೀರೆ ನೈತಿ, ಚಮಕಾ ಒಳಗೆ ನೀವು ನೈತಿದ್ದಾರೆ. ಈಗ ಅವ್ರ ಬಳಕ 4 ಉದ್ಯೋಗ ವಿವರಿಸ್ತಂತೆ. ಈಗ ನಮ್ಮ ಕಡೆ 10 ಮಗ್ಗ ನಾವು. ಈಗ ನಾನು ಫೈನ್ ಕಾಟನ್ ಮಸ್ರೈಸ್ ಸಾರಿ ತಯಾರು ಮಾಡಿ. ಮೊದಲಿಗೆ ನಮ್ಮ ಅಜ್ಜ ಅವರು ಕಾಟನ್ ಸೀರೆನ ನೇಯ್ತಾರೆ. ನಮ್ಮ ತಂದೆಯವರು ನಡೆಸೋ ಹೊತ್ತಿನಾಗ ಅವರು ಚಮಕಾ ಸೀರೆ. ಈಗ ನಾವು ಮಸ್ರೈಸ್ ಕಾಟನ್ ಫೈನ್ ಕ್ವಾಲಿಟಿ ಮಸ್ರೈಸ್ ಕಾಟನ್ ಸೀರೆನ ನೇಯ್ತೀವಿ. ಸರ್, ನಿಮ್ಮ ಕಾರ್ಖಾನೆ ಬಗ್ಗೆ ನಮಗೆಲ್ಲ ಚಲೋ ಮಾಹಿತಿ ಕೊಟ್ರಿ. ಅದಕ್ಕೆ ನಮ್ಮ ಮಂಡಳ ವತಿಯಿಂದ ಧನ್ಯವಾದ ಹೇಳ್ತೀನಿ. ಆಮೇಲೆ ನಿಮ್ದೇನು ಮಸ್ರೈಸ್ ಕಾಟನ್ ಸಾಡಿ ಅದಲ್ರಿ, ಅದ್ರ ಸ್ಪೆಷಾಲಿಟಿ ಏನಂತ ಸ್ವಲ್ಪ ಹೇಳ್ತೀರಿ? ನಮ್ಮ ಫ್ಯಾಕ್ಟ್ರಿಯಲ್ಲೇ ತಯಾರು ಮಾಡುವಂಥ ಪ್ಯೂರ್ ಕಾಟನ್ ಮಸ್ರೈಸ್ ಸಾರೀಸ್, ಇದರ ವೈಶಿಷ್ಟ್ಯತೆ ಏನಂದರೆ ಇದು ಕಾಣಲಿಕ್ಕೆ ರೇಷ್ಮೆ ಸೀರೆ ಥರ ಕಾಣ್ತದೆ. ಮತ್ತು ಇತರ ಕಾಟನ್ ಸೀರೆ ಥರ ಸ್ವಲ್ಪ ವಜ್ಜೆ ಇರೋಂಗಿಲ್ಲ, ಹಗರಿರ್ತದೆ. ಬೇಸಿಗೆಯೊಳಗೂ ತಂಪನಿಸ್ತದೆ. ಮತ್ತು ಇದನ್ನು ನೀವು ಮನೆಯೊಳಗೂ ನಾರ್ಮಲ್ ಪೌಡ್ರು, ಸೋಪ್ ಪೌಡರ್ನಲ್ಲಿ ವಾಶ್ ಮಾಡ್ಬೋದು. ಮತ್ತು ಇದರದ್ದು ಬಣ್ಣನೂ ಹೋಗಂಗಿಲ್ಲ, ಶ್ರಿಂಕು ಆಗಂಗಿಲ್ಲ. ಮತ್ತು ನೀವು ಐರನ್ ಮಾಡಿದರೆ ಮತ್ತು ಹೊಸ ಥರನ ಕಾಣ್ತದೆ. ಇದು ಬುಟ್ಟ ಸೀರೆ. ಇದರೊಳಗೂ 4 ಬಣ್ಣ ಸಿಗ್ತವೆ. ಇದು ಪ್ಲೇನ್ ಟೆಂಪಲ್, ಇದು ಟೆಂಪಲ್ ಬಾರ್ಡರ್. ಇದರಲ್ಲಿ 3 ಕಲರ್ ಅದಾವೆ. 1, 2, 3 ವಾರ. ನಮ್ಮಲ್ಲಿ ತಯಾರಾಗುವಂಥ ಮಸ್ರೈಸ್ ಸಾರೀಸ್ ಈ ಥರ ಇರ್ತವೆ. ಗೋಲ್ಡನ್ ಬಾರ್ಡರ್ ವಿತ್ ಜರ್ಮನ್ ಬ್ಲೂ ಕಾಂಬಿನೇಷನ್, ಒಳಗಡೆ ಪ್ಲೇನ್, ಸ್ವಲ್ಪ ಜರಿ ಡಿಸೈನು ವಿತ್ ಟೆಂಪಲ್ ಬಾರ್ಡರ್. ಇದು 6-20 ಮೀಟರ್ ಲೆಂತ್ ರೀ, ವಿತ್ ಬ್ಲೌಸ್ ಬರ್ತದೆ. ಇದ್ರ ಶರಗ್ ಬಂದು ಈ ಥರ ಇದೆ, ಶರಗ್ ಬರ್ತದೆ ರೀ. ಇದು ವೈಲೆಟ್ ಬಾರ್ಡರ್, ಜಾಂಬಳಿ ಬಾರ್ಡರ್ ವಿತ್ ಲೆಮನ್ ಬಾಡಿ. ಇದು ಅದೇ ಥರ ಒಳಗಡೆ ಪ್ಲೇನ್ ಬರ್ತದೆ ರೀ, ಈ ಥರ ಶರಗ್. ಬ್ಲ್ಯಾಕ್ ಕಾಂಬಿನೇಷನ್ ವಿತ್ ಪ್ಯಾರಟ್ ಗ್ರೀನ್ ಕಾಂಬಿನೇಷನ್. ಇದೊಂದು ಶರಗ, ಅದ ಥರ ಚಿಟ್ ಪಲ್ಲು ಬರ್ತದೆ.
ಕಂಪ್ಲೀಟ್ ಜರಿಯಲ್ಲಿ ಬಂದಿದ್ದು. ಬಾಡಿ ಪ್ಲೇನ್ ಇದೆ, ಜರಿ ಮತ್ತು ಸ್ವಲ್ಪ ಮಸ್ರೈಸ್ ಕಾಂಬಿನೇಷನ್ ಆದ ಕಾಂಟ್ರಾಸ್ಟ್ ಕಾಂಬಿನೇಷನ್ ಮಾಡಿದ್ದು. ಜಾಂಬಳಿ ಬಾರ್ಡರ್ ಒಳಗೆ ಬಾಡಿ ಪ್ಲೇನ್ ರೀ. ಇದು ಲೆಮನ್ ಬಾಡಿ ವೈಲೆಟ್ ಕಾಂಬಿನೇಷನ್ ರೀ. ಜಾಂಬಳಿ ಬಾರ್ಡರ್ ಫುಲ್ ಜರಿ ಮತ್ತು ಇಲ್ಲಿ ಟೆಂಪಲ್ನಲ್ಲಿ ಸ್ವಲ್ಪ ಮಸ್ರೈಸ್ ಬರ್ತದೆ ರೀ. ಇದು ಬಾಡಿ ಬಂದು ಪ್ಲೇನ್ ಬರ್ತದೆ ರೀ. ಬಾಡಿ ಪ್ಲೇನ್ ಬರ್ತದೆ ರೀ. ಇದು 6.20 ಸೆಂಟಿಮೀಟರ್ ಇರ್ತದೆ ರೀ. ಇದೇ ಥರ ಶರಗ್ ಲೈಟ್ ಕಲರ್, ಒಂದು ಚಿಕ್ಕು ಕಲರ್, ಕೆಂಪು ಬಾರ್ಡರ್, ಮರೂನ್ ಬಾರ್ಡರ್, ಇದು ಚಿಕ್ಕು ಕಲರ್ ಕಾಂಬಿನೇಷನ್. ಬಾಡಿ ಪ್ಲೇನ್ ರೀ. ಈ ಸರ ಇದು ವೈಲೆಟ್ ಜಾಂಬಳಿ ಬಾರ್ಡರ್ ಜರ್ಮನ್ ಬ್ಲೂ ಕಲರ್ ಒಳಗೆ ಕಾಂಬಿನೇಷನ್ ಇದೆ. ಇದು ಸೀರೆ ಪೂರ್ತಿ ಜರಿ ಬಂದು ಈ ಒಳಗೆ ಬಾಡಿ ಪ್ಲೇನ್ ರೀ. ಹಿಂಗೆ ಜರಿ ಬರ್ತದೆ ರೀ. ಸೀರೆ ಲೈಟ್ ವೇಟ್ ಇರ್ತದೆ ರೀ. 6.20 ಸೆಂಟಿಮೀಟರ್ ಲೆಂತ್ ವಿತ್ ಬ್ಲೌಸ್. ಮತ್ತು ಇದನ್ನು ಮನೆಯೊಳಗೂ ನೀವು ಈಸಿಲಿ ವಾಶ್ ಮಾಡ್ಬೋದು. ಈ ಥರ ಶರಗ್ ಬರ್ತದೆ. ಇದು ಬುಟ್ಟ ಸೀರೆ ರೀ. ಗೋಲ್ಡನ್ ಬಾಡಿ ವಿತ್ ಗ್ರೀನ್ ಬಾರ್ಡರ್. ಗೋಲ್ಡನ್ ಗ್ರೀನ್ ಬಾರ್ಡರ್ ಬರುತ್ತೆ. ಪಟ್ಟು ಸಾರಿ ಅಂತಾರಲ್ರಿ ರೇಷ್ಮೆ ಒಳಗೆ, ಅದೇ ಥರದ್ದು ಜರಿ ಕಾಂಬಿನೇಷನ್ ಸ್ಟೈಲ್ ಬರ್ತದೆ. ಒಳಗೆ ರನ್ನಿಂಗ್ ಬುಟ್ಟ ಬರ್ತವೆ. ಇದು 6.20 ಮೀಟರ್, 6.20 ಸೆಂಟಿಮೀಟರ್ ರೀ. ವಿತ್ ಬ್ಲೌಸ್, ರನ್ನಿಂಗ್ ಬ್ಲೌಸ್ ಬರ್ತದೆ. ಇದು ಈ ಥರ ಶರಟ್. ಇದು ಪೊಪ್ಟಿ ಬಾಡಿ ಪೊಪ್ಟಿ ರೀ. ಜಾಂಬಳಿ ಬಾರ್ಡರ್ ಒಳಗೆ ರನ್ನಿಂಗ್ ಬುಟ್ಟ ಬರ್ತದೆ. ಸಣ್ಣ ಟಿಕ್ಲಿ ಬುಟ್ಟ ಬರ್ತದೆ ಆಲ್ ಓವರ್. ಇದು ಶರಗ್ ರೀ. ಲೆಮನ್ ಕಲರ್ ವೈಲೆಟ್ ಜಾಂಬಳಿ ಬಾರ್ಡರ್ ಆಲ್ ಓವರ್ ಬುಟ್ಟಾರೆ. ಇದು 6.20 ಸೆಂಟಿಮೀಟರ್ ಸೀರೆ ವಿತ್ ಬ್ಲೌಸ್. ಇದು ಲೈಟ್ ವೇಟೆಡ್ ಸರಿದೆ. ಗ್ರೇ ವಿತ್ ಕೆಂಪು ಬಾರ್ಡರ್ ಸರಗ. ಇದು 6.20 ಸೆಂಟಿಮೀಟರ್ ವಿತ್ ಬ್ಲೌಸ್, ರನ್ನಿಂಗ್ ಬ್ಲೌಸ್. ನಮಸ್ಕಾರ ರೀ. ಸರ್, ನಿಮ್ಮ ಶ್ರೀರಾಮ್ ಸಾರೀಸ್ ಪಾಲಿಸ್ಟರ್ ಸೀರೆಗಳು ತುಂಬ ಫೇಮಸ್ ಅದಾವ ಅಂತ ಕೇಳಿದ್ವಿ. ಅದಕ್ಕೆ ಸಾರೀಸ್ ಎಲ್ಲ ನೋಡಬೇಕು, ನಿಮ್ಮ ಫ್ಯಾಕ್ಟ್ರಿ ಇತಿಹಾಸ ತಿಳ್ಕೊಬೇಕಂತ ಹೇಳಿ ಬಂದೀವಿ. ದಯವಿಟ್ಟು ನಿಮ್ಮ ಫ್ಯಾಕ್ಟ್ರಿ ಇತಿಹಾಸ, ನಿಮ್ಮ ಪರಿಚಯ ತಿಳಿಸ್ಕೊಡ್ರಿ ಅಂತ ಕೇಳ್ಕೊತೀನಿ. ನಾನು ಪ್ರಕಾಶ್ ಶ್ರೀಶೈಲಪ್ಪ ಕಾಕರ್ಕಿ. ನಾವು ಮುಂಚೆಗೆ ಕೈಮಗ್ಗ
ನಡೆಸ್ತಿದ್ವಿ ರೀ. ಆಮೇಲೆ ನಮ್ಮ ತಂದೆಯವರು 1938 ಒಳಗೆ ಲಂಡನ್ದಿಂದ 4 ಪವರ್ ಲೂಮ್ಸು ಬ್ಲ್ಯಾಕ್ಬರ್ನ್ ಸಿಟಿದಿಂದ ಇಂಪೋರ್ಟ್ ಮಾಡಿದ್ರು. ಅವಾಗ ಕರೆಂಟನ್ನು ಇರೋಕ್ಕಿಲ್ಲ, ಆದರೂ ಅವರು ಇಂಜಿನ್ ಆಯಿಲ್ ಮೇಲೆ ಅವನ್ನ ನಡೆಸ್ತಾಯಿದ್ರು. ಅದ್ರ ಮೇಲೆ ಅಂದ್ರೆ ಆರ್ಟ್ ಸಿಲ್ಕ್ ಅಂತ ಹೇಳಿ ಒಂದು ವೆರೈಟಿ ಬರ್ತಿತ್ತು. ಅದು ಆರ್ಟ್ ಸಿಲ್ಕ್ ಮಾಡಿ ಕಾಟನ್ ವೆಫ್ಟ್ ಯೂಸ್ ಮಾಡ್ತಿದ್ರು. ಅದು ರೇಷ್ಮೆ ಸೀರೆ ಅಂತ ಹೇಳಿ ಭಾಳ ಪ್ರಸಿದ್ಧ ಅದು. ಅದ ಇಲ್ಲೇ ನಡೀತೀವಿ. ಮುಂದೆ ನಾವು ಆವಾಗ ಇಂಡಿಯಾದಾಗೂ ಪವರ್ಲೂಮ್ಸ್ ಮ್ಯಾನುಫ್ಯಾಕ್ಚರ್ ಸ್ಟಾರ್ಟ್ ಆಯಿತು. ಅದಕ್ಕೆ ನಾವು ಇಲ್ಲೇ ಪರ್ಚೇಸ್ ಮಾಡಿ ಈಗ ಟೋಟಲ್ 27 ಪವರ್ಲೂಮ್ಸ್ ನಾವು ನಡೆಸ್ತಾ ಇದ್ದೇವೆ. ಈಗ ಆಮೇಲೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊತ ಈಗ ಅಷ್ಟೇ. ಆದರೂ ಅವು 27 ಫಿಗರ್ಸ್ ನಾವು ಮೇಂಟೈನ್ ಮಾಡಿದ್ವಿ. ನಾವು ಅವೇನ ಹಳೆ ಲೂಮ್ಸ್ ಇದ್ದವು ರೀ, ಅವನ್ನ ಅದರ ಪ್ರಕಾರ ನಡೆಸ್ಕೊಂಡು ಹೋದ್ವಿ. ಮತ್ತು ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ಸ್ ನಾವು ಅಪ್ಡೇಟ್ ಮಾಡ್ಕೊತ ಅವು ಮತ್ತು ಮಾಡಿದ್ವಿ. ಈಗ ಸದ್ಯಕ್ಕೆ ಕಂಪ್ಯೂಟರೈಸ್ಡ್ ಪವರ್ ಲೂಮ್ಸ್ ನಡೆಸ್ತಾ ಇದ್ದೇವೆ ನಾವು. ನಿಮ್ಮ ಸೀರೆ ನೀವು ಪವರ್ ಲೂಮ್ ನೋಡ್ಬೋದೇನ್ರಿ? ಹಾಂ, ನೋಡ್ಬೋದಲ್ಲ. ನನ್ನ ಹೆಸರು ಕಿಶನ್ ಕಾತರ್ಕಿ ಅಂತ್ರಿ. ಇವರು ನಮ್ಮ ಅಂಕಲ್ ರೀ, ಮಹೇಶ್ ಅಂತರಿ. ಇದು ಮೀನಾ ಉರಿಸ ಅಂದ್ರಿ. ಇದು ಪಲ್ಲು ರೀ. ಆಮೇಲೆ ಇದು ಬಾಡಿನಾಗ ರೀ. ಈ ಬಾಡಿನಾಗ ಸಣ್ಣ ಸಣ್ಣ ಬುಟ್ಟ ಬರ್ತಾವ ರೀ ಹಿಂಗೆ. ಆಮೇಲೆ ಇದು ಪಲ್ಲು ಕಲರ್. ಮತ್ತು ಇದು ಬೊಂಬಕಾಯಿ ಸಿಲ್ಕ್ ಅಂತೂ ಹೇಳಿ ಮಾರ್ತಾರೆ ರೀ. ಈಗ ಟಿಶ್ಯೂ ಪೈಠಾಣಿ ಅಂತ ಹೆಸರು ರೀ ಥರದ. ಈ ಬಾರ್ಡ್ರ್ ಏನೈತಿಲ್ಲ, ಇದು ಟ್ರೆಡಿಷ್ನಲ್ ಪೈಠಾಣಿ ರೀ, ಮಹಾರಾಷ್ಟ್ರ ಅಂತೀರಿ, ಮಹಾರಾಷ್ಟ್ರ ಬಾರ್ಡ್ರ್ ರೀ. ಆಮೇಲೆ ಈ ಸಾರಿನಾಗೂ ಇದು ಬಾಡಿನಾಗ ರೀ. ಆಮೇಲೆ ಹಿಂಗೆ ಸಣ್ಣ ಸಣ್ಣ ಹಿಂಗೆ ಫ್ಲವರ್ ಟೈಪ್ ಬುಟ್ಟ ಬರ್ತಾವೆ ರೀ. ಆಮೇಲೆ ಇದು ಪಲ್ಲು ರೀ. ಇದು ಪಲ್ಲು ಪೈಠಾಣಿ ಪಲ್ಲು. ಈ ಪಿಕಾಕ್ದು ಪಲ್ಲು ಇತ್ತಂದ್ರೆ ಪೈಠಾಣಿ. ಪೈಠಾಣಿ ಒಳಗೆ ಅಂದ್ರೆ ಟಿಪಿಕಲಿ ಇದು ಈ ಟೈಪ್ ಪಿಕಾಕ್ ಬರ್ತೈತೆ ರೀ. ಈ ಸ್ಟೈಲ್ ಪಿಕಾಕ ಅದೊಂದು ಪರ್ಟಿಕ್ಯುಲರ್ ಸ್ಟೈಲ್ ಇರ್ತೈತಿ ಪೈಠಾಣಿಗೆ. ಅದರ ಸ್ಟೈಲ್ ಪಲ್ಲು ಬಂತಂದ್ರೆ ಪೈಠಾಣಿ ಸರಿ ಆಗ್ತದೆ. ಅದ್ರ ರೀ ಸಿಲ್ವರ್ ರೀ. ಈಗ ಇದು ಫುಲ್ ಟ್ರೆಂಡ್ ನಡೆದೈತೆ ರೀ. ಇದು ಸಿಲ್ವರ್ ಜರಿ. ಇದು ಫುಲ್ ಫಾಸ್ಟ್ ಮೂವಿಂಗ್ ಐತ್ರಿ. ಇದು ಸಾಡಿ ಹೆಸರು ಪೇಟಾ ಪೈಠಾಣಿ ರೀ, ಸಿಲ್ವರ್ ಜರಿ. ಇದನ್ನು ಬಾಡಿನಾಗ ರೀ. ಬಾಡಿನಾಗ ಹಿಂಗೆ ಡಾಲರ್ ಬುಟ್ಟ ಬರ್ತವೆ ರೀ, ಡಾಲರ್ ಬುಟ್ಟ. ಆಮೇಲೆ ಪಲ್ಲು ರೀ, ಸಿಲ್ವರ್ ಜರಿ ಪಲ್ಲು ಬರ್ತೈತೆ ರೀ. ಇವೆಲ್ಲ ಪಲ್ಲುನಾಗ ರೀ ಎಲ್ಲ ಪಿಕಾಕದು ಬರ್ತೈತೆ. ಪಿಕಾಕದು ಒರಿಸ್ಸಾ ಅಂತ ರೀ. ಇದು ಥ್ರೆಡ್ ಒರಿಸ್ಸಾ.
ಒಬ್ಬೊಬ್ಬರಿಗೆ ಜರಿ ಬೇಡ ಅನಿಸಿರ್ತೈತೆ ರೀ. ಜರಿ ಬಂತಂದ್ರೆ ಪಾರ್ಟಿ ವೇರ್ ಆಕೈತೆ 100%. ಇದು ಸ್ವಲ್ಪ ನೀವು ಆಫೀಸ್ ಯೂಸ್ಗೆ ಅದು ಮಾಡ್ಬೋದು, ಆಫೀಸ್ಗೆ ಉಟ್ಕೊಂಡು ಹೋಗ್ಬೋದು. ಜರಿ ಬೇಡ ಜರಿ ಬಂತಂದ್ರೆ 100% ಪಾರ್ಟಿ ವೇರ್ ಆಗ್ತೈತೆ ಅದು. ಇದು ಎಲ್ಲರೂ ಆಫೀಸ್ಗೆ ಹೋಗೋರು, ಬ್ಯಾಂಕಿಗೆ ಹೋಗೋರು, ಈ ಥರ ಮಂದಿ ಪ್ರೆಸೆಂಟೇಷನ್ ಐಟಮ್ ಚಲೋ. ಈ ಪಲ್ಲುನಾಗ ಬ್ಲ್ಯಾಕ್ ಥ್ರೆಡ್ ವರ್ಕ್ ಮಾಡಿದ್ದೈತಿ, ವಿವಿಂಗ್. ಇದೆಲ್ಲ ವಿವಿಂಗ್ ಮಾಡಿದ್ದನ ರೀ ಇದು ಎಲ್ಲ. ಒಂದು ಸ್ವಲ್ಪ ಫ್ಯಾನ್ಸಿ ಬಾರ್ಡರ್ನಾಗ ಇರ್ತೈತೆ, ನಕ್ಷಿ ಡಿಸೈನ್ ಅಂತ ನಕ್ಷಿ ಡಿಸೈನ್ ಅಂತಾರೆ. ಇದೊಂದು ಹೆಸರು ಇಟ್ಟಿರ್ತೀವಿ, ಇದಕ್ಕೆ ಗಾಯತ್ರಿ ಅಂತ ಹೆಸರು. ಇದು ಗಾಯತ್ರಿ ಜಕಾರ್ಡ್ ಅಂತ ಹೆಸರು. ಆಮೇಲೆ ಇದು ಬಾಡಿನಾಗ ಇದೆಲ್ಲ ಬಾಡಿ ರೀ. ಆಮೇಲೆ ಈ ಥರ ಫ್ಲವರ್ಸ್ದು ಬುಟ್ಟ ಅದಾವೆ ರೀ, ಸಣ್ಣ ಸಣ್ಣ. ಹಾಂ, ಆಮೇಲೆ ಇದೆಲ್ಲ ಪಲ್ಲು ರೀ, ಇದೆಲ್ಲ ಪಲ್ಲು ರೀ. ಈ ಬಾರ್ಡರ್ ಒಂದು ಸ್ವಲ್ಪ ಫ್ಯಾನ್ಸಿ ಟೈಪ್ನಾಗ ಬರ್ತದೆ. ಆಮೇಲೆ ಇದು ಸಾರಿ ಲೆಂತ್ ರೀ 6.20 ಮೀಟರ್ಸ್ ರೀ, ವಿತ್ ಬ್ಲೌಸ್. ಆಮೇಲೆ ಇದು ಸಿಲ್ವರ್ ಜರಿನಾಗ ಉಪ್ಪಾಡ ರೀ. ಇದು ಹೊಸ ಟ್ರೆಂಡ್ ನಡೆದೈತಿ. ಇದು ಬಾಡಿನಾಗ ಹಿಂಗೆ ಸಣ್ಣ ಸ್ಮಾಲ್ ಬುಟ್ಟ ಬರ್ತವೆ, ಫ್ಲವರ್ಸ್ದು ಬುಟ್ಟ ಬರ್ತವೆ ದೊಡ್ಡ ರೀ. ಆಮೇಲೆ ಇದು ಪಲ್ಲು, ಇದಿಷ್ಟು ಏನೈತ್ರ ಪಲ್ಲು ರೀ. ಆಮೇಲೆ ಇದು 100% ಹೂ ಜಕಾರ್ಡ್ ಅಂತ್ರಿ, ಇದು ಮ್ಯಾಂಗೋ ಜಕಾರ್ಡ್ ರೀ. ಆಮೇಲೆ ಈ ಬಾರ್ಡರ್ನಾಗ ಹಿಂಗೆ ಕಾಜು ಬರ್ತದೆ ರೀ. ಇದು ಒಂದು ಸ್ವಲ್ಪ ಫ್ಯಾನ್ಸಿನಾಗನ ಬರ್ತೈತೆ ರೀ. ಇದೆಲ್ಲ ಬಾಡಿ ರೀ. ಆಮೇಲೆ ಇದು ಪಲ್ಲು, ಆಮೇಲೆ ಇದು ಬಾರ್ಡರ್. ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ, ರೀ. ಮತ್ತು 100% ಹೋಗಿ ಇವ ಚೇಂಜ್ ಆಕಾರ್ದು ಐಟಮ್ ರೀ. ಇದು 50 ಡಿನಿಯರ್ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ ಇದನ್ನ ರೀ. ಸ್ವಲ್ಪ ಹೆವಿನಾಗಿ ಬರ್ತೈತೆ ರೀ. ಇದು ಬಾಡಿನಾಗ ಹಿಂಗೆ ಎಂಬೋಸ್ ಬರ್ತೈತೆ ರೀ. ಆಮೇಲೆ ಇದೆಲ್ಲ ಹಿಂಗೆ ಬುಟ್ಟ ಬರ್ತಾವೆ ರೀ, ದೊಡ್ಡ. ಆಮೇಲೆ ಈ ಬಾರ್ಡ್ರ್ ಮತ್ತು ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತೆ, ಕಾಂಟ್ರಾಸ್ಟ್ ಬ್ಲೌಸ್. ಇದು ಎಲೆಕ್ಟ್ರಾನಿಕ್ ಜಕಾರ್ಡ್. ಇದು ಹಾಂ, ಎಲೆಕ್ಟ್ರಾನಿಕ್ ಜಕಾರ್ಡ್ನಾಗ ಹಿಂದೆ ರೀ. ಆಮೇಲೆ ಇದು ಅದ ಟೈಪ್ ಚೈನ್ ಜಕಾರ್ದನ ರೀ. ಡಿಸೈನ್ ಎಲ್ಲ ಸಿಲ್ಕ್ ಟೈಪ್ ಬರ್ತಾವೆ ರೀ ಚೈನ್ ಜಕಾರ್ಡ್ದಾಗ. ಸೌತ್ ಇಂಡಿಯನ್ ಪ್ಯಾಟರ್ನ್ ಎಲ್ಲ ಬರ್ತಾವೆ ರೀ. ಮದಿ ಮುಂಜಿಗೆ ಎಲ್ಲ ಯೂಸ್ ಮಾಡೋಕ್ಕೆ ಚಲೋ ಇರ್ತದೆ. ಆಮೇಲೆ ಇದು ಬಾಡಿ ರೀ. ಬಾಡಿನಾಗ ಹಿಂಗೆ ರೌಂಡ್ ಫ್ಲವರ್ಸ್ ಬುಟ್ಟ ಬರ್ತಾವೆ ರೀ. ಆಮೇಲೆ ಇದು ಪಲ್ಲು. ಇದು ಬಾರ್ಡ್ರ್ನಾಗ ಹಾಫ್ ರೌಂಡ್ ಪಿಕಾಕ್ ಬುಟ್ಟ. ನಾವು ಇದಕ್ಕೆ ಹಾಫ್ ರೌಂಡ್ ಬುಟ್ಟ ಅಂತಂತೇವೆ ರೀ. ಇದನ್ನ ಬಾಡಿನ ಎಂಬೋಸ ಮತ್ತು ಬುಟ್ಟ ಬರ್ತೈತೆ ರೀ. ಆಮೇಲೆ ಕಾಂಟ್ರಾಸ್ಟ್ ಬ್ಲೌಸ್ 100% ಹೋಮ್ ವಾಶ್ ರೀ. ಇದು ಲೋಟಸ್ ಎಂಬೋಸ್ ಅಂತ ರೀ ನಾವು ಹೆಸರು ಇಟ್ಟಿದ್ದೆ. ಇದು ಬಾಡಿನಾಗ ಹಿಂಗೆ ಎಂಬೋಸ ಮತ್ತು ಹಿಂಗೆ ಲೋಟಸ್ ಬುಟ್ಟ ಬರ್ತಾವೆ ರೀ. ಇದು ಫಾಸ್ಟ್ ಮೂವಿಂಗ್ ಐಟಮ್ ಐತ್ರಿ. ಇದು ಪಲ್ಲು ರೀ, ಇದು ಪಲ್ಲು. ಆಮೇಲೆ ಇದು ಒಳಗೆ ಜಾಮ್ಲಾ ಕಲರ್ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಬರ್ತೈತೆ ರೀ. ಆಮೇಲೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತೆ ರೀ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸು ಇದು ಭಾಳ ಫಾಸ್ಟ್ ಮೂವಿಂಗ್ ಐತೆ ರೀ. 9 ಬ್ಯಾಟರ್ಸ್ನೇ. ಇದು ಪೇಟಾ ಪೈಟನಿ ರೀ, ವಿತ್ 9 ಮೀಟರ್ಸ್ ರೀ, ವಿತ್ ಬ್ಲೌಸ್ ರೀ. ಇದು ಆಮೇಲೆ ಈ ಬಾಡಿನಾಗ ಹಿಂಗೆ ರೌಂಡ್ ಡಾಲರ್ ಬುಟ್ಟ ಬರ್ತಾವೆ ರೀ. ಇದೆಲ್ಲ ಬಾಡಿ. ಆಮೇಲೆ ಇದು ಪಲ್ಲು, ಪಿಕಾಕದ ಪಲ್ಲು ಬರ್ತೈತೆ ಪೈಟನಿ. ಆಮೇಲೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತೆ ರೀ, ಹಿಂಗೆ ಕಾಂಟ್ರಾಸ್ಟ್ ಬ್ಲೌಸ್. ಈ ಡಿಸೈನ ಟಿಶ್ಯೂ ಪೈಟನಿ ರೀ. ಆಮೇಲೆ ಇದು ಪಲ್ಲು ಏನೈತಲ್ಲ ಇದೆಲ್ಲ ಪಿಕಾಕ್ ಬರ್ತೈತೆ ರೀ, ಪೈಟನಿ. ಆಮೇಲೆ ಇದು ಬಾಡಿನಾಗ ಹಿಂಗೆ ಸ್ಮಾಲ್ ಬುಟ್ಟ ಬರ್ತಾವೆ ರೀ. ಮತ್ತು 9 ಮೀಟರ್ಸ್ ಐತೆ ವಿತ್ ಬ್ಲೌಸ್ ಇದು. ಇದು ಎಲ್ಲ ಹಿಂಗೆ ಪೈಟನಿ ಬಾರ್ಡರ್ ಬರ್ತೈತೆ ರೀ. ಆಮೇಲೆ ಶೋಲ್ಡರ್ ಬುಟ್ಟ ಬರ್ತೈತೆ ರೀ ಇದಕ್ಕೆ. ಆಮೇಲೆ ಹಿಂಗೆ ಪಿಕಾಕ್ ಎಲ್ಲ ಬರ್ತೈತೆ, ಆಲ್ ಓವರ್ ಪಿಕಾಕ್. ಆಮೇಲೆ ಈ ಪಲ್ಲೂ ಪಿಕಾಕ್ ಬರ್ತೈತೆ ರೀ. ಬಾಡಿನಾಗ ಹಿಂಗೆ ಬುಟ್ಟ ಬರ್ತಾವೆ ಪಿಕಾಕ್ದು, ಸ್ಮಾಲ್ ಬುಟ್ಟ ಬರ್ತಾವೆ. ಇದು 9 ಮೀಟರ್ಸ್ ರೀ. ಮತ್ತು 100% ಹೋಮ್ ವಾಶ್ ರೀ. ಇವು ನಮ್ಮ ಸೀರೆ ವಾಶ್ ಮಾಡ್ಬರಕ್ಕೆ ಅಯನ್ ಮಾಡ್ತಾರೆ ಮತ್ತು ಹಸಾಗತ್ತೇನೆ ಇರ್ತಾವೆ ರೀ. ಇದು ಒಂದು ಸ್ಪೆಷಾಲಿಟಿ ರೀ ನಮ್ದು.
ಮತ್ತು ಏನೇನು ಆಗಂಗಿಲ್ಲ ರೀ, ಜರಿ ಕಲರ್ದು ಏನೇನು ಆಗಂಗಿಲ್ಲ ರೀ, ಫುಲ್ ಫ್ರೆಶ್ ಆಗತ್ತೇನೆ ಇರ್ತದೆ, ಬಣ್ಣ ಹೋಗಂಗಿಲ್ಲ ರೀ, ಎಲ್ಲ ಫ್ರೆಶ್ ಹೊಸಾಗತ್ತೇನೆ ಇರ್ತೈತಿ. ಅಗದಿ ಪಾರ್ಟಿ ವೇರ್ ಸಾಡಿ ಫಂಕ್ಷನ್ಕದು ಮದುವೆ ಮುಂಜಾಗ ಉಟ್ಕೊಳಕ್ಕೆ ನಮ್ಮ ರೇಂಜ್ ವೈಸ್ ಭಾಳ ರಿಚ್ ಅನ್ಸುವಂಥ ಸೀರೆ ಅದಾವೆ. ನಮ್ಮಲ್ಲಿ ತಯಾರಾಗುವ ಆರ್ಟ್ ಸಿಲ್ಕ್ ಸಾರಿಗಳು ತುಂಬ ಎಲ್ಲ ಕಡೆ ಪ್ರಸಿದ್ಧ ಆಗ್ಯಾವ್ರಿ. ನಾವೆಲ್ಲರೂ ಆರ್ಟ್ ಸಿಲ್ಕ್ ಸಾರಿಯನ್ನು ನೋಡಾಕಂತ ಬಂದೇವ್ರಿ. ಮತ್ತು ತಮ್ಮ ಹೆಸರೇನು ರೀ, ತಮ್ಮ ಕಾರ್ಖಾನೆ ಬಗ್ಗೆ ಒಂದು ವಿವರವಾಗಿ ಹೇಳ್ರಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ, ನನ್ನ ಹೆಸರು ನಾರಾಯಣಪ್ಪನ ಕುಲ್ಗೋಡು. ನಮ್ಮ ತಂದೆಯವರು ಬೆಂಗಳೂರಿನಿಂದ ಬೆಳಗಾವಿ 1953ರಲ್ಲಿ ಬಂದು 58ರವರೆಗೆ ನೇಕಾರಿಕೆ ಕೆಲಸವನ್ನು ಮಾಡಿ ಆಮೇಲೆ ಏನ್ ಕ್ಲೋನ್ ಸಂಸ್ಥೆ ಎಂಬ ಹೆಸರಿನ ಸಂಸ್ಥೆ ಚಾಲೂ ಮಾಡಿ ಚಮಕಾ ಸೀರೆಯನ್ನು ಉತ್ಪಾದನೆ ಮಾಡಿ ಆಮೇಲೆ 20 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡಿ ವಿಧ ವಿಧ ಸೀರೆಯನ್ನು ತಯಾರಿಸಿ ಬದಲಾವಣೆ ಮಾಡಿ ಕಾಟನ್ ಸೀರೆ ಈಗ ಪಾಲಿಸ್ಟರ್ ಸೀರೆ ಉತ್ಪಾದನೆ ಮಾಡ್ತಿದ್ದೇವೆ. ಈಗ ನಮ್ಮ ಮಗ ಆದ ನರೇಶ್ ಅವರು ಮಾಡ್ತಾ ಇದ್ದಾರೆ. ನನ್ನ ಮಗ 11 ವರ್ಷದಿಂದ ಉದ್ಯೋಗ ಮಾಡ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ನರೇಶ್ ಕುಲ್ಗೋಡ್ ಅಂತ. ನಾನು ನಮ್ಮ ತಂದೆಯವರಿಂದ ಎಕ್ಸ್ಪೀರಿಯನ್ಸ್ ಪಡೆದು ಸುಮಾರು 11 ವರ್ಷದಿಂದ ನಾನು ಇದೇ ಉದ್ಯೋಗವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಪ್ರೆಸೆಂಟ್ಲಿ ಮಾಡ್ತಾ ಇರೋದು ಆರ್ಟ್ ಸಿಲ್ಕ್ ಸೀರೆ ಮತ್ತು ಕಾಟನ್ ಸೀರೆಗಳು. ಅವೇ ಸೀರೆಗಳನ್ನು ನಾವು ಇಲ್ಲಿ ಬೆಳಗಾಂನಲ್ಲಿ ಶಾಪುರಿ ಸೀರೆ ಎಂಬ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ತಯಾರಾಗೋ ಸಾರಿ ನಮ್ಗೆ ತೋರಿಸ್ತೀರಿ ಈಗ? ಬನ್ನಿ ನೋಡು ಒಳಗಡೆ ಬನ್ನಿ. ಕೂತ್ಕೊಳ್ರಿ. ನಮ್ಮಲ್ಲಿ ಅನೇಕ ಪ್ರಕಾರ ಡಿಸೈನ್ಸ್ಗಳಿದೆ. ನಮ್ಮಲ್ಲಿ ಮಿನಿಮಮ್ 40 to 50 ವೆರೈಟೀಸ್ ಡಿಸೈನ್ಗಳು ಆರ್ಟ್ ಸಿಲ್ಕ್ನಲ್ಲಿ ಅವೈಲೇಬಲ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ಸ್ಯಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಈ ಸೀರೆ ಟ್ರೆಡಿಷನಲ್ ಗಡ್ವಾಲ್ ಬಾರ್ಡರ್. ಗಡ್ವಾಲ್ ಸೀರೆ ಅಂದರೆ ಈ ಬಾರ್ಡರ್ ವೀವಿಂಗು ಮತ್ತು ಬಾಡಿ ವೀವಿಂಗ್ ಸಪ್ರೇಟ್ ಆಗುತ್ತೆ. ಇದು ನೀವು ನೋಡ್ಬೋದು, ಇಷ್ಟು ಕಾಂಟ್ರಾಸ್ಟ್ ಬಂದಿದೆಯಲ್ಲ. ಈ ಬಾರ್ಡರ್ ಇದಿಷ್ಟು ಪಾರ್ಟ್ ವೀವಿಂಗು ಸಪ್ರೇಟ್ ಆಗುತ್ತೆ, ಇಷ್ಟು ಪಾರ್ಟ್ ವೀವಿಂಗು ಸಪ್ರೇಟ್ ಆಗುತ್ತೆ. ಪಲ್ಲು ತೋರಿಸ್ತೀನಿ ನಿಮಗೆ. ಇದು ಬಾರ್ಡ್ರು, ಬಾಡಿ ಮತ್ತು ಇದು ಪಲ್ಲು. ಇದು ಆರ್ಟ್ ಸಿಲ್ಕ್ ಅಂದರೆ ಈ ಶರಗ್ನಲ್ಲಿ ಇದು ಬಣ್ಣ ಆಗುತ್ತೆ. ಹೇಗೆ ರೇಷ್ಮೆ ಸೀರೆ ಬಣ್ಣ ಮಾಡ್ತೀವಿ ಅದೇ ಸೇಮ್ ಪ್ಯಾಟರ್ನ್ ಅಲ್ಲಿ ಇದು ಸೀರೆ ನಾವು ಶರಗ್ ಬಂದ ತಕ್ಷಣ ಇದಕ್ಕೆ ಗ್ರೀನ್ ಕಲರ್ ನಾವು ಬಣ್ಣ ಮಾಡ್ತೀವಿ. ಗ್ರೀನ್ ಕಲರ್ ಬಾರ್ಡರ್ ಯಾವ ಕಲರ್ ಇರುತ್ತೆ ಅದೇ ಕಲರು ಇದು ಬಣ್ಣ ಮಾಡಿ ಇದು ರೇಷ್ಮೆ ಸೀರೆ ತರ ಕಾಂಟ್ರಾಸ್ಟ್ ಆಗಿ ಬರುತ್ತೆ. ಇದರದ್ದು ಬುಟ್ಟ ನಾವು ಚಿಕ್ಕಾಗಿ ಸ್ಮಾಲ್ ಡೈಮಂಡ್ ತರ ನಾವು ಬುಟ್ಟ ಕೊಟ್ಟಿದ್ದೀವಿ. ಇದು ನೆಕ್ಸ್ಟ್ ಪ್ಯಾಟರ್ನ್ ಬಾರ್ಡರ್ಲೆಸ್ ಸೀರೆಗಳು. ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಟ್ರೆಂಡ್ ಇದೆ ವಿದೌಟ್ ಬಾರ್ಡರ್ ಸೀರೆ ಇಟ್ಕೊಳ್ಳೋದು. ಅದೇ ಪ್ರಕಾರ ಇದೊಂದು ಸೀರೆ ಇದೆ. ಇದರಲ್ಲಿ ನಾವು ಬಾರ್ಡರ್ ಏನೂ ಇರಲ್ಲ, ಇಷ್ಟೇ ಚಿಕ್ಕ ಬಾರ್ಡರ್ ಬರುತ್ತೆ. ಒಳಗಡೆ ಫುಲ್ ಫ್ಲೋರಲ್ ಡಿಸೈನ್ ವಿತ್ ಸ್ಮಾಲ್ ಬುಟೀಸ್. ಇದು ನಿಮಗೆ ಸೇಮ್ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಮತ್ತು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಎಲ್ಲ ಸೀರೆಗಳು ಇದೇ ತರ ನಾವು ಕುಚ್ಚು ಹಾಕ್ತೀವಿ. ಈ ಸೀರೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ನಿಮಗೆ ಬ್ಲೌಸ್ನಲ್ಲಿ ಕೂಡ ಬುಟ್ಟಗಳು ಬರುತ್ತೆ. ಇದು ಇದರ ಕಾಂಟ್ರಾಸ್ಟ್ ಬ್ಲೌಸ್, ಕಾಂಟ್ರಾಸ್ಟ್ ಪಲ್ಲು ಮತ್ತು ಈ ಬಾಡಿ ಕಲರ್. ಇದು ಇವಾಗ ಸ್ಪೆಷಲ್ ಟ್ರೆಂಡಿ ಇರೋದ ಸಿಲ್ವರ್ ಬಾರ್ಡರ್ ವಿತ್ ಸಿಲ್ವರ್ ಸ್ಮಾಲ್ ಬುಟ್ಟ ಆಲ್ ಓವರ್ ಸಾರಿ. ಇದು ಫುಲ್ ಸೀರೆ ಎಲ್ಲ ಸಿಲ್ವರ್ ಬರುತ್ತೆ. ಇದು ಕಾಂಟ್ರಾಸ್ಟ್ ಏನೂ ಬರಂಗಿಲ್ಲ. ಈ ಸಣ್ಣ ಸಣ್ಣ ಬುಟ್ಟ ಏನಿದೆಲ್ಲ ಫುಲ್ ಆಲ್ ಓವರ್ ಸೀರೆ ನಿಮಗೆ ಬರ್ತದೆ.
ಕಾಂಟ್ರಾಸ್ಟ್ ಬಾರ್ಡ್ರು, ಕಾಂಟ್ರಾಸ್ಟ್ ಪಲ್ಲು ಬರಂಗಿಲ್ಲ. ಸೀರೆ ಎಲ್ಲ ಒಂದೇ ಕಲರ್ ಇರುತ್ತೆ. ಈ 1000 ಇದು ಈ ಬುಟ್ಟ ಸ್ಟೈಲಿಗೆ 1000 ಬುಟ್ಟ ಅಂತಾರೆ. 1000 ಬುಟ್ಟ ಅಂದರೆ ಸೀರೆ ತುಂಬ ಇರೋದೆಲ್ಲ ಅದಕ್ಕೆ 1000 ಬುಟ್ಟ ಅಂತಾರೆ. ಮತ್ತು ಇದೇ ಕಲರ್ ಇದಕ್ಕೆ ಬ್ಲೌಸ್ ಬರ್ತದೆ. ಇದು ಗಡ್ವಾಲ್ ಬಾರ್ಡರ್, ಓಪನ್ ಬಾರ್ಡರ್. ಓಪನ್ ಬಾರ್ಡರ್ ಅಂದರೆ ಈ ಬಾರ್ಡರ್ನಲ್ಲಿ ನಿಮಗೆ ಬುಟ್ಟ ಸ್ಟೈಲ್ ಅಲ್ಲಿ ಇಲ್ಲಿ ಡಿಸೈನ್ಸ್ ಬರುತ್ತೆ ಮತ್ತು ಡೈ ಪಲ್ಲು ಆ್ಯಂಡ್ ಡೈ ಬ್ಲೌಸ್. ಇದು ಡೈಯಿಂಗ್ ಆಗಿದ್ದು ಬ್ಲೌಸ್. ಇದು ಶರಗ್ ಬರ್ತದೆ ಸರ್. ಇದು ನಮ್ದು ಮದುವೆ ಶಾಲು ಸೀರೆ ಅಂತಾರಲ್ಲ ಆ ಸೀರೆ. ಇವಾಗ ಎಲ್ಲರೂ ಕಡಿಮೆ ರೇಂಜ್ನಲ್ಲಿ ಗ್ರ್ಯಾಂಡ್ ಸೀರೆ ಕೇಳ್ತಾರೆ ನಮ್ಗೆ. ಆ ಗ್ರ್ಯಾಂಡ್ ಸೀರೆ ಅಂದರೆ ಏನ, ಈಗ ಶಾಲು ಮದುವೆ ಹುಡುವಂಥ ಸೀರೆ ಇದು ಫುಲ್ ಸೀರೆ ಎಲ್ಲ ಈ ಥರ ಡಿಸೈನ್ ಬರುತ್ತೆ. ಇದು ಶರಗ್ ಬರುತ್ತೆ. ಇದ್ರ ಬಾರ್ಡ್ರು, ಇದು ಪಲ್ಲು ಬರುತ್ತೆ ಮತ್ತು ಇದು ಫುಲ್ ಬಾಡಿ ಎಲ್ಲ ಈ ಥರ ನಿಮಗೆ ಸಿಲ್ವರ್ನಲ್ಲಿ ಫುಲ್ ಮೈನ್ಯೂಟ್ ಬ್ರಾಕೆಟ್ಸ್ ಬರುತ್ತೆ. ಈಗ ಇವೆಲ್ಲ ಆರ್ಟ್ ಸಿಲ್ಕ್ ಸೀರೆಗಳು ಆದರೆ ಈಗ ನಮ್ಮ ಕಡೆ ಕಾಟನ್ ಸೀರೆಗಳು ಅದಾವ. ಅವು ಏನು ನೋಡ್ತೀರಿ ನೀವು? ಹಾಂ, ನೋಡೋಣಲ್ರಿ, ತೋರಿಸ್ರಿ. ಬರ್ರಿ ತೋರಿಸ್. ಇವೆಲ್ಲ ನಮ್ಮ ಕಾಟನ್ ಸೀರೆ ಸೆಕ್ಷನ್ ಅಲ್ಲ. ಇಲ್ಲಿ ಕಾಟನ್ನಲ್ಲಿ ಗಡ್ವಾಲ್ನಾಗ ಪ್ಲೇನ್ ಸೀರೆಗಳು ಹಿಡ್ಕೊಂಡು ಇವೆಲ್ಲ ನಮ್ಮ ಕಾಟನ್ ಪ್ಲೇನ್ ಗಡ್ವಾಲ್ ಸೀರೆ. ಇವೆಲ್ಲ ಸಣ್ಣ ಸಣ್ಣ ಫಂಕ್ಷನ್ಗದು ನಾವೆಲ್ಲ ಯೂಸ್ ಮಾಡ್ಬೋದು. ಇವೆಲ್ಲ ವಾಷೇಬಲ್ ಅದಾವ. ಇದು ಕಾಟನ್ ಪ್ಲೇನು. ಇದ್ರಾಗ ನಿಮ್ಮ ಸೇಮ್ ಪ್ಯಾಟರ್ನಾಗ ನಿಮ್ಮ ಫ್ಯಾನ್ಸಿ ಬೇಕಿತ್ತಂದ್ರೆ ಕಾಟನ್ನಲ್ಲಿ ವಿತ್ ಪ್ರಿಂಟ್ ಬರುತ್ತೆ. ಇದು ನೋಡ್ರಿ, ಇದ್ರಾಗ ಬೇರೆ ಬೇರೆ ಕಲರ್ ಸಿಗ್ತಾರೆ. ಒಂದು ಡಿಸೈನ್ಯಾಗ ನಿಮ್ಗೆ 8ರಿಂದ 10 ಕಲರ್ಗಳು ಬರ್ತಾವೆ. ಇದು ಪ್ಲೇನ್ ಕಾಟನ್ ಸೀರೆ, ಗಡ್ವಾಲ್ ಬಾರ್ಡರ್. ಇದು ಪ್ಯೂರ್ ಕಾಟನ್ ಬರ್ತೈತ್ರಿ. ಇದು ಸಿಂಪಲ್ ಸೀರೆ ಬರ್ತೈತ್ರಿ. ಇದ್ರಾಗ ಏನು ಗ್ರ್ಯಾಂಡ್ ಬುಟ್ಟ ಅದು ಬರಂಗಿಲ್ಲ. ಸಿಂಪಲ್ ಸೀರೆ ನೀವು ಸಣ್ಣ ಸಣ್ಣ ಫಂಕ್ಷನ್ಗಳು ಇದು ಯೂಸ್ ಮಾಡ್ಬೋದು ರೀ. ಇದು ಇದ್ರ ಶರಗ್ ಬರ್ತೈತ್ರಿ ಲೈನಿಂಗ್ನಾಗ. ಮತ್ತು ಇದು ಗಡ್ವಾಲ್ ಬಾರ್ಡರ್. ಇದ್ರಾಗ ನಿಮ್ಗೆ 5ರಿಂದ 6 ಡಿಸೈನ್ಗಳು ಬರ್ತಾವೆ ರೀ. ಮತ್ತು ಪ್ರತಿಯೊಂದು ಡಿಸೈನ್ಯಾಗ ನಿಮ್ಗೆ 8ರಿಂದ 10 ಕಲರ್ಗಳು ಸಿಗ್ತಾವೆ. ಇವೆಲ್ಲ ಇದ್ರಾಗ ಬೇರೆ ಬೇರೆ ಡಿಸೈನ್ಗಳು ಮತ್ತು ಬೇರೆ ಬೇರೆ ಕಲರ್ಗಳು ನಿಮ್ಗೆ ಅವೈಲೇಬಲ್ ಅದಾವೆ. ಅದು ಅರಿವಿ ಪ್ಯೂರ್ ಕಾಟನ್ಯಾಗ ಇದು ರಿಚ್ ಪಲ್ಲು ಬರ್ತೈತಿ. ಇದು ನಿಮ್ಮ ಫುಲ್ ಸೀರೆ ಎಲ್ಲ ಹಿಂಗೆ ಬುಟ್ಟ ಬರ್ತಾವೆ. ಇದು ಕಾಂಟ್ರಾಸ್ಟ್ ಬಾರ್ಡರ್ ಬರ್ತೈತಿ. ಆಮೇಲೆ ಇದು ಫುಲ್ ಗ್ರ್ಯಾಂಡ್ ಶರಗ್ ಬರ್ತೈತ್ರಿ. ಇದು ಈ ಕಾಟನ್ ಸೀರೆದ ಒಂದು ಸ್ಪೆಷಾಲಿಟಿ ಅಂದ್ರೆ ಈ ಸೀರೆನಾಗ ಬುಟ್ಟ ಸ್ಟಾರ್ಟ್ ಇಂದ ಚಾಲು ಹಾಕವ. ನಿಮ್ಮ ಬ್ಲೌಸ್ನಾಗೂ ಇವ ಬುಟ್ಟ ಬರ್ತಾವ. ಇದ್ರಾಗೂ ಏನಿಲ್ಲ ಅಂದ್ರೂ ಒಂದು 8ರಿಂದ 10 ಕಲರ್ ಬರ್ತಾವು. ಮತ್ತು ಇದ್ರಾಗ ನಮ್ಮ ಕಡೆ 7ರಿಂದ 8 ಬೇರೆ ಬೇರೆ ಡಿಸೈನ್ ಅದಾವ್ರಿ. ಇದ್ರಾಗ ಕಾಟನ್ ಸೀರೆ ಎಲ್ಲ ಲೆಂತ್ ಬರ್ತೈತಿ 6.3 ಮೀಟರ್ಸ್ ವಿತ್ ಬ್ಲೌಸ್ ಪೀಸ್ ಬರ್ತೈತಿ. ಆಮೇಲೆ ಇವೆಲ್ಲ ವಾಷೇಬಲ್ ಇದಾವ್ರಿ. ಈ ಕ್ವಾಲಿಟಿದ ಒಂದು ಖಾಸಿಯತ್ ಏನಂದ್ರೆ ಈ ಕಾಟನ್ ಸೀರೆಗಳಿಗೆ ನಿಮ್ಗೆ ಸ್ಟಾರ್ಚ್ ಬೇಕಾಗಿಲ್ಲ. ನೀವು ವಾಶ್ ಮಾಡಿ ಐರನ್ ಮಾಡ್ರೆ ಮತ್ತು ಆಸ್ ಇಟ್ ಈಸ್ ಅರ್ವಿ ನಿಮ್ಗೆ ಬರ್ತೈತಿ. ರಫ್ ಆ್ಯಂಡ್ ಟಫ್ ನೀವು ಯೂಸ್ ಮಾಡ್ಬೋದು ಈ ಸೀರೆ. ಇವು ನಮ್ಮ ಫ್ಯಾನ್ಸಿ ಸೀರೆ. ಫ್ಯಾನ್ಸಿ ಸೀರೆ ಅಂದರೆ ಇವು ಸೇಮ್ ಸಾಫ್ಟ್ ಬರ್ತೈತಿ ಮತ್ತು ಇದು ವಾಷೇಬಲ್. ಇದ್ರದ್ದು ಫುಲ್ ಡುವೆಲ್ ಟೋನ್ ಪೇಸ್ಟಲ್ ಕಲರ್ ಟೋನ್ ಬರ್ತಾವ್ರಿ ಇದ್ರಾಗೆಲ್ಲ. ಇದ್ರಾಗ ಕನಿಷ್ಠ ಒಂದು 7-8 ಡಿಸೈನ್ಸ್ ಇದಾವ್ರಿ. ಮತ್ತು ಇದು ಫುಲ್ ಆಲ್ ಓವರ್ ಸೀರೆ ನಿಮ್ಗೆ ಬುಟ್ಟಗಳು ಬರ್ತಾವ್ರಿ. ಇದ್ರ ಪಲ್ಲು ಗ್ರ್ಯಾಂಡ್ ಬರ್ತೈತಿ ಮತ್ತು ಬುಟ್ಟ ಅಲ್ಲೂ ಸಮೀಪ ಫುಲ್ ಸೀರೆ ತುಂಬ ನಿಮ್ಗೆ ಬುಟ್ಟ ಬರ್ತಾವೆ. ಈ ವೆರೈಟಿದು ಒಂದು ಸ್ಪೆಷಾಲಿಟಿ ಅಂದರೆ ಈ ಸೀರೆಗಳು ಎಲ್ಲ ಪೇಸ್ಟಲ್ ಶೇಡ್ಸ್ನ ಬರ್ತಾವೆ. ಅಂದರೆ ಎಲ್ಲ ಕ್ರೀಮಿ ಕಲರ್ಸ್ ಬರ್ತಾವ್ರಿ ಇದ್ರಾಗ. ನಮ್ಮ ಕಾಟನ್ ಸೀರೆ ಏನದಾವಲ್ಲ ಅವು ಕಂಪ್ಲೀಟ್ ನೀವು ಮನ್ಯಾಗ ವಾಶ್ ಮಾಡ್ಬೋದು ರೀ. ಕೋಲ್ಡ್ ವಾಟರ್ನಾಗ ನೀವು ನಾರ್ಮಲ್ ಹ್ಯಾಂಡ್ ವಾಶ್ ಮಾಡಿರಿ ಮೈಲ್ಡ್ ಸೋಪ್ಲೆ. ಆಮೇಲೆ ನೀವು ನೆರಳಿನಾಗ ಅವನ್ನ ಸೀರೆಗಳು ಒಣಗಾಕಿ ಇಡ್ಬೇಕು ರೀ. ಆಮೇಲೆ ನಾರ್ಮಲ್ ನೀವು ಐರನ್ ಮಾಡಿರಿ ಮನ್ಯಾಗ, ಅದು ಆ್ಯಸ್ ಇಟ್ ಈಸ್ ಸೀರೆ ನಿಮ್ಗೆ ಹಿಂಗನ ಉಳಿತಾವೆ. ನಿಮ್ದು ಏನು ನಿಮ್ಮ ಲೈಫ್ ಲಾಂಗ್ ಸೀರೆ ನಿಮ್ಗೆ ಬಾದಾಗಂಗಿಲ್ಲ. ಮತ್ತು ಕಾಟನ್ ಸೀರೆ ಆದಮೇಲೆ ನಮ್ಮ ಆರ್ಟ್ ಸಿಲ್ಕ್ ಸೀರೆಗಳು ಏನದಾವ್ರಿಲ್ಲ ಅವು ಆರ್ಟ್ ಸಿಲ್ಕ್ ಸೀರೆ ನೀವು ಕಂಪ್ಲೀಟ್ಲಿ ಡ್ರೈ ವಾಶನ್ನು ಮಾಡ್ಬೇಕು ರೀ. ಕಾರಣ ಇದಕ್ಕೆ ನಾವು ಶರೀರಕ್ಕೆ ಬಣ್ಣ ಮಾಡ್ತೇವೆ.
ನೀವು ವಾಶ್ ಮಾಡೋಕೆ ಹೋತಂದ್ರೆ ನಿಮ್ಮ ಶರ್ಟ್ ಬಣ್ಣ ಒಳಗೆ ಸೀರೆ ಹತ್ತೋ ಚಾನ್ಸಸ್ ಇರ್ತವೆ. ಅದ್ರ ಸಂಬಂಧ ನೀವು ಇದು ನಾರ್ಮಲ್ ಡ್ರೈ ವಾಶ್ ಮಾಡಿದ್ದನ್ನು ಒಳ್ಳೆಯದು. ಥ್ಯಾಂಕ್ ಯು.